ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಇರುವಂತಹ ಒಂದು ಜಾಬ್ ಏನಿದೆ, ಆ ಜಾಬ್ದು ರಿಕ್ವೈರ್ಮೆಂಟ್ ಬಂದಿದೆ. ಆ ಒಂದು ಆಫೀಸ್ನಲ್ಲಿ ಎಷ್ಟು ಜಾಬ್ಗಳಿವೆ, ಹಾಗೆ ವಿದ್ಯಾರ್ಹತೆ ಏನು ಬೇಕು, ಈ ಎಲ್ಲದನ್ನು ಕೂಡ ಸಂಪೂರ್ಣವಾದ ಒಂದು ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ಒಂದು ಭಾರತೀಯ ಅಂಚೆ ಇಲಾಖೆ, ಈ ಒಂದು ಅಂಚೆ ಇಲಾಖೆಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ, ಮತ್ತು ಹೇಗೆ ಅರ್ಜಿನ ಹಾಕಬೇಕು, ಹಾಗೆ ಏನು ಕ್ವಾಲಿಫಿಕೇಷನ್ನ ನೀವು ಹೊಂದಿರಬೇಕು, ಹಾಗೆ ಬೇಕಾಗಿರುವಂತಹ ದಾಖಲೆಗಳೇನು, ಇದೆಲ್ಲದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇಂಡಿಯನ್ ಪೋಸ್ಟ್ ಆಫೀಸ್ ವೇಕೆನ್ಸಿ, ಈ ಒಂದು ವಿಭಾಗದಲ್ಲಿ ಯಾವ್ಯಾವ ವಿಭಾಗಗಳಿದೆ ಮತ್ತು ಯಾವ್ಯಾವ ಪೋಸ್ಟ್ಗಳಿದೆ ಅಂತ ನೋಡೋದಾದರೆ, ಪೋಸ್ಟ್ಮ್ಯಾನ್ ಮೇಲ್ ಗಾರ್ಡ್ ಮತ್ತು MTS GDS ಸ್ಟಾಫ್ ನರ್ಸ್ ಚಾಲಕ, ಈ ವಿವಿಧ ಹುದ್ದೆಗಳು. ಇದು ಇನ್ನೂ ಹೆಚ್ಚು ಹುದ್ದೆಗಳು ಇದೆ ಇದರಲ್ಲಿ. ಪೋಸ್ಟ್ಮ್ಯಾನ್ ಮೇಲ್ ಗಾರ್ಡ್ ಮತ್ತು MTS GDS ಸ್ಟಾಫ್ ನರ್ಸ್ ಚಾಲಕ, ಈ ವಿವಿಧ ಹುದ್ದೆಗಳನ್ನು ಇಲ್ಲಿದೆ. ಒಟ್ಟು ಹುದ್ದೆಗಳ ಸಂಖ್ಯೆನ ನಾವಿಲ್ಲಿ ನೋಡೋದಾದರೆ 33,480 ಹುದ್ದೆಗಳು ಖಾಲಿ ಇದೆ. ಈ ಒಂದು ಪೋಸ್ಟ್ ಆಫೀಸ್ ಜಾಬ್ನಲ್ಲಿ 33,480 ಹುದ್ದೆಗಳು ಖಾಲಿ ಇದೆ. ಇದರ ಅಧಿಸೂಚನೆ ಇನ್ನೂ ಬಂದಿಲ್ಲ. ಪ್ರಾರಂಭ ದಿನಾಂಕ ಬಂದುಬಿಟ್ಟು ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿದೆ. ಏಪ್ರಿಲ್ ನಲ್ಲಿ ಪ್ರಾರಂಭ ದಿನಾಂಕವನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ವೆಬ್ಸೈಟ್ನ ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟ್ ಮೂಲಕ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಹಾಗಾದರೆ ನೀವಿಲ್ಲಿ ಅಪ್ಲಿಕೇಶನ್ನ ಹಾಕೋದಕ್ಕೆ ಅರ್ಹತಾ ಮಾನದಂಡ ಅಂತ ಕೇಳೋದಾದರೆ, ನಿಮಗೆ ಏನು ಅರ್ಹತೆ ಇರಬೇಕು, ಎಲಿಜಿಬಿಲಿಟಿ ಇರಬೇಕು ನೀವು ಈ ಒಂದು ಪೋಸ್ಟ್ ಆಫೀಸ್ ಜಾಬ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಂತ ನೋಡೋದಾದರೆ, ಭಾರತದ ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಲ್ಲಿ 8ನೇ 10ನೇ 12ನೇ ತರಗತಿಯಲ್ಲಿ ಹೈಸ್ಕೂಲ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಹೆಚ್ಚಿನ ಅರ್ಹತೆ ವಿವರಗಳಿಗಾಗಿ ಅಧಿಸೂಚನೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ಭಾರತದ ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಲ್ಲಿ 8ನೇ ತರಗತಿ 10ನೇ ತರಗತಿ ಮತ್ತು 12ನೇ ತರಗತಿ SLC PUC ಮತ್ತು 8ನೇ ತರಗತಿ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿರಬೇಕು. ಕೆಲವು ಹುದ್ದೆಗೂ ನಿರ್ದಿಷ್ಟ ಅರ್ಹತೆ ಮಾನದಂಡಗಳಿಗೆ ಭಾರತೀಯ ಅಂಚೆ ಇಲಾಖೆಯು ಅಧಿಕೃತ ಅಧಿಸೂಚನೆಯಲ್ಲಿ ವಿವರವಾದ ಅರ್ಹತಾ ಮಾನದಂಡಗಳನ್ನು ಪ್ರಕಟಿಸುತ್ತದೆ. ಆದಾಗ್ಯೂ ಸಾಮಾನ್ಯವಾಗಿ ಅರ್ಜಿದಾರರು 10ನೇ ತರಗತಿಯ ಪಾಸಿಂಗ್ ಅಥವಾ ITI ಡಿಪ್ಲೊಮೊ ಹೊಂದಿರಬೇಕು ಮತ್ತು ನಿರ್ದಿಷ್ಟ ವಯೋಮಿತಿಯೊಳಗೆ ಇರಬೇಕು. ಇಲ್ಲಿ 10th ಪಾಸಿಂಗ್ ಇರಬೇಕು ಮತ್ತು ITI ಡಿಪ್ಲೊಮೊ ಹೊಂದಿರಬೇಕಾಗಿರುತ್ತೆ. ಹಾಗಾದರೆ ಈಗ ಹುದ್ದೆಗಳ ಖಾಲಿ ಹುದ್ದೆಗಳ ವಿವರ ನೋಡೋದಾದರೆ, ಹುದ್ದೆವಾರು ಯಾವ್ಯಾವ ಹುದ್ದೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದರೆ, ಇಲ್ಲಿ ಹುದ್ದೆಯ ಹೆಸರು MTS. ಈ ಒಂದು ಹುದ್ದೆಯಲ್ಲಿ 12,141 ಹುದ್ದೆಗಳು ಖಾಲಿ ಇದೆ. MTS ಈ ಒಂದು ಜಾಬ್ಗೆ 12,141 ಜಾಬ್ಗಳು ಖಾಲಿ ಇದೆ. ಪೋಸ್ಟ್ಮ್ಯಾನ್ ಹುದ್ದೆಗೆ 6,174 ಹುದ್ದೆಗಳು ಖಾಲಿ ಇದೆ. 6,174 ಹುದ್ದೆಗಳು. ಮೇಲ್ ಗಾರ್ಡ್ ಈ ಒಂದು ಹುದ್ದೆಗೆ 11,025 ಹುದ್ದೆಗಳು ಖಾಲಿ ಇದೆ. ಮೇಲ್ ಗಾರ್ಡ್ ಹುದ್ದೆಗೆ 11,025 ಹುದ್ದೆಗಳು ಖಾಲಿ ಇದೆ. ಚಾಲಕ ಅಂದರೆ ಡ್ರೈವರ್, ಈ ಒಂದು ಜಾಬ್ಗೆ 871 ಹುದ್ದೆಗಳು ಖಾಲಿ ಇದೆ. ಚಾಲಕ ಅಂದರೆ ಡ್ರೈವರ್ ಹುದ್ದೆಗೆ 871 ಹುದ್ದೆಗಳು ಖಾಲಿ ಇದೆ. ಗ್ರಾಮೀಣ ಡಾಕ್ ಸೇವಕ GDS ಈ ಒಂದು ಹುದ್ದೆಗೆ 1,231 ಹುದ್ದೆಗಳು ಖಾಲಿ ಇದೆ. GDS ಗ್ರಾಮೀಣ ಡಾಕ್ ಸೇವಕ ಈ ಒಂದು ಹುದ್ದೆಯಲ್ಲಿ 1,231 ಹುದ್ದೆಗಳು ಖಾಲಿ ಇದೆ. ಹಾಗಾದರೆ ನೀವು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಮ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ನೋಡೋದಾದರೆ, ಕನಿಷ್ಠ ವಯಸ್ಸು 18 ವರ್ಷ. ನೀವು 18 ವರ್ಷದ ಮೇಲ್ಪಟ್ಟಿರಬೇಕು. ಗರಿಷ್ಠ ವಯಸ್ಸು 28 ವರ್ಷ. 28 ವರ್ಷದ ಒಳಗಾಗಿರಬೇಕು. 18 ವರ್ಷದ ಮೇಲ್ಪಟ್ಟು 28 ವರ್ಷದ ಒಳಗಿರೋರು ಈ ಒಂದು ಪೋಸ್ಟ್ ಆಫೀಸ್ ಜಾಬ್ಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಹಾಗಾದರೆ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೀವಿಲ್ಲಿ ನೋಡೋದಾದರೆ, ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಯಾವ್ಯಾವ ಇದಕ್ಕೆ ಖಾಲಿ ಇದೆ ಅಂತ ನೀವು ನೋಡೋದಾದರೆ, ಪಶ್ಚಿಮ ಬಂಗಾಳದಲ್ಲಿ 3,890 ಹುದ್ದೆಗಳು ಖಾಲಿ ಇದೆ. ಪಶ್ಚಿಮ ಬಂಗಾಳದಲ್ಲಿರುವಂಥವರು
ಪಶ್ಚಿಮ ಬಂಗಾಳದಲ್ಲಿ ನೀವು ಹಾಕ್ಕೋಬೋದು. 3890 ಹುದ್ದೆಗಳು ಖಾಲಿ ಇದೆ. ಉತ್ತರಾಖಂಡದಲ್ಲಿ 411 ಹುದ್ದೆಗಳು ಖಾಲಿ ಇದೆ. ಉತ್ತರ ಪ್ರದೇಶದಲ್ಲಿ ಬಂದ್ಬಿಟ್ಟು 3911 ಹುದ್ದೆಗಳು ಖಾಲಿ ಇದೆ. ತೆಲಂಗಾಣದಲ್ಲಿ 878 ಹುದ್ದೆಗಳು ಖಾಲಿ ಇದೆ. ತಮಿಳುನಾಡಿನಲ್ಲಿ 3361 ಹುದ್ದೆಗಳು ಖಾಲಿ ಇದೆ. ರಾಜಸ್ಥಾನದಲ್ಲಿ 3341 ಹುದ್ದೆಗಳು ಖಾಲಿ ಇದೆ. ಪಂಜಾಬ್ನಲ್ಲಿ 1178, ಒಡಿಶಾದಲ್ಲಿ 2177, ಈಶಾನ್ಯ ಭಾರತ 358, ಮಹಾರಾಷ್ಟ್ರ 5478, ಮಧ್ಯಪ್ರದೇಶ 1268, ಕೇರಳ 1424, ಕರ್ನಾಟಕ 1754. ಕರ್ನಾಟಕದಲ್ಲಿ 1754 ಹುದ್ದೆಗಳು ಖಾಲಿ ಇದೆ. ಯಾರ್ಯಾರೆಲ್ಲ ಕರ್ನಾಟಕದಲ್ಲಿದ್ದೀರಾ, ಪೋಸ್ಟ್ ಆಫೀಸ್ ಜಾಬ್ಗೆ, ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಿ, ದಯವಿಟ್ಟು ಹೋಗಿ ಬೇಗ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ನಾನು ಹೇಳಿರುವಂಥ ಅರ್ಹತೆಗಳು ನಿಮಗೆ ಇದ್ದರೆ. ಜಾರ್ಖಂಡ್ನಲ್ಲಿ 600 ಹುದ್ದೆಗಳು ಖಾಲಿ ಇದೆ. ಜಮ್ಮು ಮತ್ತು ಕಾಶ್ಮೀರ 401, ಹಿಮಾಚಲ ಪ್ರದೇಶ 383, ಹರಿಯಾಣ 818 ಹುದ್ದೆಗಳು, ಗುಜರಾತ್ 2530 ಹುದ್ದೆಗಳು, ದೆಹಲಿ 2667 ಹುದ್ದೆಗಳು, ಛತ್ತೀಸ್ಗಢ 346 ಹುದ್ದೆಗಳು, ಬಿಹಾರ 1956 ಹುದ್ದೆಗಳು, ಅಸ್ಸಾಂ 747 ಹುದ್ದೆಗಳು, ಆಂಧ್ರ ಪ್ರದೇಶ 1166 ಹುದ್ದೆಗಳು ಖಾಲಿ ಇದೆ. ಇದಿಷ್ಟು ರಾಜ್ಯವಾರು ಹುದ್ದೆಗಳು ಖಾಲಿ ಇರುವಂತಹ, ಹಂಚಿಕೆ ಆಗಿರುವಂತಹ ಹುದ್ದೆಗಳು. ಕರ್ನಾಟಕದಲ್ಲಿ ನಾನು ಹೇಳಿದ್ನಲ್ವಾ 1754 ಹುದ್ದೆಗಳು ಖಾಲಿ ಇದೆ. ದಯವಿಟ್ಟು ಕರ್ನಾಟಕದಲ್ಲಿದ್ದರೆ ಹೋಗಿ ಬೇಗ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಹಾಗಾದರೆ ಈ ಒಂದು ಅರ್ಜಿನ ಹಾಕೋದಕ್ಕೆ ಅರ್ಜಿ ಶುಲ್ಕ ಎಷ್ಟಿದೆ ಅಂತ ನೀವಿಲ್ಲಿ ನೋಡೋದಾದರೆ, ಅಪ್ಲಿಕೇಶನ್ ಫೀಸ್ ಸಾಮಾನ್ಯ ಹಿಂದುಳಿದ ವರ್ಗಗಳು ಅಂದರೆ ಸಾಮಾನ್ಯ ಜನರಲ್ ಮತ್ತು OBC ಅವ್ರಿಗೆ ಮತ್ತು ಆರ್ಥಿಕವಾಗಿ EWS ಇಂಥವರು ಹಿಂದೆ ಆರ್ಥಿಕವಾಗಿ ಹಿಂದುಳಿದಿರ್ತಾರಲ್ಲ ಅಂಥವರಿಗೆ 100 ರೂಪಾಯಿ ಫೀಸ್ ಇದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ SC ST ಅವರಿಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ನೀವು ಪಾವತಿ ಮಾಡುವಂತಹ ವಿಧಾನ ನೋಡೋದಾದರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಚಲನ್, UPI ಈ ಎಲ್ಲದರ ಮೂಲಕ ನೀವು ಇಲ್ಲಿ ಫೀಸ್ನ ಕಟ್ಬೋದಾಗಿರುತ್ತೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಚಲನ್ ಮತ್ತು UPI ಈ 5 ವಿಧಾನಗಳ ಮೂಲಕ ನೀವು ಹಣವನ್ನು ಪಾವತಿಸಬಹುದಾಗಿರುತ್ತೆ. ಹಾಗಾದರೆ ನೀವು ಅರ್ಜಿನ ಹೇಗೆ ಹಾಕೋದು? ಈ ಒಂದು ಇಂಡಿಯನ್ ಪೋಸ್ಟ್ ಆಫೀಸ್ ಜಾಬ್ಗೆ ನೀವು ಅರ್ಜಿನ ಹೇಗೆ ಹಾಕಬೇಕು ಅಂತ ನೋಡಿದರೆ, ಅಧಿಕೃತ ವೆಬ್ಸೈಟ್ ತೆರೀರಿ. ಈ ಒಂದು ಅಧಿಕೃತವಾಗಿರುವಂಥ ಒಂದು ವೆಬ್ಸೈಟ್ನ ಕೊಟ್ಟಿದ್ದಾರೆ. ಆ ಒಂದು ಅಧಿಕೃತವಾದಂಥ ವೆಬ್ಸೈಟ್ಗೆ ನೀವು ಭೇಟಿ ನೀಡಿ ಅಧಿಸೂಚನೆಗಳು ಕೊಟ್ಟಿರುವಂತಹ ಎಲ್ಲ ಅಧಿಸೂಚನೆಗಳನ್ನು ನೀವು ಇಲ್ಲಿ ಓದಿ ಮೆನು ಬಾರ್ನಲ್ಲಿರುವ ಅಧಿಸೂಚನೆಗಳು ವಿಭಾಗಕ್ಕೆ ಹೋಗಿ ಮತ್ತು ನಿಮಗೆ ಆಸಕ್ತಿ ಇರುವ ಹುದ್ದೆಯ ಅಧಿಸೂಚನೆಯನ್ನು ಪೂರ್ತಿಯಾಗಿ ಓದಿ. ಅಂದರೆ ಅಲ್ಲಿ ಕೊಟ್ಟಿರುವಂತಹ ಒಂದು ಅಧಿಸೂಚನೆಯನ್ನು ಪೂರ್ತಿಯಾಗಿ ನೀವು ಓದಬೇಕಾಗಿರುತ್ತೆ. ಮತ್ತು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿ. ವೆಬ್ಸೈಟ್ನಲ್ಲಿ ನೇಮಕಾತಿ ವಿಭಾಗವನ್ನು ಹುಡುಕಿ ಮತ್ತು ಆನ್ಲೈನಲ್ಲಿ ಅರ್ಜಿ ಕ್ಲಿಕ್ ಮಾಡಿ. ವೆಬ್ಸೈಟ್ನಲ್ಲಿ ನೇಮಕಾತಿ ಅನ್ನುವಂತಹ ಒಂದು ವಿಭಾಗವನ್ನು ಹುಡುಕಿ ಆನ್ಲೈನ್ ಮೂಲಕ ನೀವು ಇಲ್ಲಿ ಅರ್ಜಿನ ಹಾಕ್ಬೋದಾಗಿರುತ್ತೆ. ಮೊದಲ ಬಾರಿಗೆ ಅರ್ಜಿ ಸಲ್ಲಿಸುತ್ತಿದ್ದರೆ ನೋಂದಣಿ ಗುಂಪನ್ನು ಕ್ಲಿಕ್ ಮಾಡಿ ಮತ್ತು ವಿವರಗಳನ್ನು ಭರ್ತಿ ಮಾಡಿ. ಮೊದಲನೇ ಬಾರಿ ನೀವೇನಾದರೂ ಅರ್ಜಿನ ಹಾಕ್ತಾಯಿದ್ರೆ ನೋಂದಣಿ ಗುಂಪನ್ನು ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ವಿವರಗಳನ್ನು ಅದರಲ್ಲಿ ಭರ್ತಿ ಮಾಡಿ. ಮತ್ತು ಅರ್ಜಿ ಈಗಾಗಲೇ ನೋಂದಾಯಿಸಿದರೆ ಲಾಗಿನ್ ಮತ್ತು ಅಗತ್ಯವಿರುವ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ. ನಿಮ್ಮ ಶೈಕ್ಷಣಿಕ ದಾಖಲೆಗಳು, ಜನ್ಮ ಪ್ರಮಾಣಪತ್ರ, ಛಾಯಾಚಿತ್ರ ಮತ್ತು ಸಹಿಗಳ ಡಿಜಿಟಲ್ ನಕಲನ್ನು ಅಪ್ಲೋಡ್ ಮಾಡಿ. ಅಲ್ಲಿ ಕೇಳಿರ್ತಾರಲ್ಲ ಆ ಎಲ್ಲ ದಾಖಲೆಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಎಲ್ಲ ದಾಖಲೆಗಳನ್ನು ನೀವು ಅಪ್ಲೋಡ್ ಮಾಡಿದ ಮೇಲೆ ಎಲ್ಲ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿದ ನಂತರ ಅರ್ಜಿ ಸಲ್ಲಿಸು ಅನ್ನುವಂತಹ ಒಂದು ಬಟನ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ. ನೀವು ಈ ಎಲ್ಲ ವಿವರಗಳನ್ನು ಅಲ್ಲಿ ಕೇಳಿರ್ತಾರಲ್ಲ ಆ ದಾಖಲೆಗಳನ್ನೆಲ್ಲ ಪೂರ್ತಿಯಾಗಿ ತುಂಬಿದ ಮೇಲೆ ಇಲ್ಲಿ ಅರ್ಜಿನ ಸಲ್ಲಿಸುವಂಥ ಒಂದೊಂದು ಬಟನ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ. ಹಾಗೆ ಅರ್ಜಿ ಶುಲ್ಕ ಪಾವತಿಸಿ. ನಿಮ್ಮ ವರ್ಗಕ್ಕೆ ಅನುಗುಣವಾಗಿ ಅರ್ಜಿ ಶುಲ್ಕವನ್ನು ನಾನು ಇವಾಗಲೇ ಹೇಳಿದ್ನಲ್ವ ಯಾವ್ಯಾವ ವರ್ಗದವರು ಯಾವ್ಯಾವ ಫೀಸ್ನ ಕಟ್ಟಬೇಕು ಅಂತ, ಆ ಒಂದು ಇದ್ರ ಮೇಲೆ ನೀವು ಫೀಸ್ನ ಕಟ್ಟಬೇಕಾಗಿರುತ್ತೆ. ಅಂತಿಮವಾಗಿ ಭವಿಷ್ಯದ ಉಲ್ಲೇಖಕ್ಕಾಗಿ ನಿಮ್ಮ ಅರ್ಜಿಯ ಫಾರ್ಮ್ನ ಮುದ್ರಣ ಪಡೆಯಿರಿ. ಇದಿಷ್ಟು ನಿಮ್ಮ ಅಪ್ಲಿಕೇಶನ್ ಹಾಕಿರುವಂತಹ ಒಂದು ಇದಾಗಿರುತ್ತೆ. ಕೊನೆಗೆ ನೀವು ಬೇಕು ಅಂತ ಅಂದರೆ ಒಂದು ಕಾಪಿನ ತೊಗೊಳೋದಕ್ಕೆ ನಿಮ್ಮ ಒಂದು ಅರ್ಜಿ ಫಾರ್ಮ್ನ ಕಾಪಿನ ನೀವಿಲ್ಲಿ ತೊಗೋಬೇಕಾಗಿರುತ್ತೆ. ಇದಿಷ್ಟು ಇವತ್ತಿನ ಈ ಒಂದು ಮಾಹಿತಿಯಾಗಿರುತ್ತೆ. ನೀವು ಏನೇನು ಅರ್ಹತೆ, ಪೋಸ್ಟ್ ಆಫೀಸ್ ಜಾಬ್ಗೆ ಏನೇನೋ ಅರ್ಹತೆಗಳನ್ನು ಹೊಂದಿರಬೇಕು, ಹಾಗೆ ಹೇಗೆ ಅಪ್ಲಿಕೇಶನ್ನ ಹಾಕಬೇಕು, ಈ ಪ್ರತಿಯೊಂದು ಮಾಹಿತಿನ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ.
ಈ ಒಂದು ಪೋಸ್ಟ್ ಆಫೀಸ್ ಜಾಬ್ಗೆ ಅಪ್ಲಿಕೇಶನ್ ಹಾಕಿ ಈ ಒಂದು ಜಾಬ್ನ ನೀವು ತೊಗೊಂಡ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಹಾಕಿ. ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹಾಗೆ ನಿಮಗೆ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಬೇಕು ಅಂತ ಇದ್ದರೆ ನನ್ನ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀನಿ. ಹೋಗಿ ನನ್ನ ಚಾನಲಿರುವಂಥ ಎಲ್ಲ ವೀಡಿಯೋಸ್ನ ನೋಡಿ. ನಿಮಗೆ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಯೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಾನು ಗೃಹಲಕ್ಷ್ಮಿ ಅಪ್ಡೇಟ್ ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ ಹಾಗೆ ಇನ್ನೂ ಹಲವಾರು ಇವಾಗಿನ ಪ್ರಚಲಿತ ಘಟನೆಗಳನ್ನು ವಿವರಗಳನ್ನು ಕೊಡ್ತಾ ಇರ್ತೀನಿ. ದಯವಿಟ್ಟು ಎಲ್ಲ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಇರುವಂತಹ ಎಲ್ಲ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೀಪ್ ವಾಚಿಂಗ್.